ನಾಳೆ ನಾವು ಊರಿಗೆ ಹೋಗ್ತೀವಿ, ಅದಕ್ಕೆ ಬಟ್ಟೆ ಪ್ಯಾಕ್ ಮಾಡ್ತಾ ಇದೀನಿ. ಬೆಂಗಳೂರು ಜೀವನ ಸಾಕಾಗ್ಬಿಟ್ಟೈತಿ ಇಲ್ಲಿ ಇದ್ದು ಇದ್ದು ಇದ್ದು. ಹಾಯ್ ಗಾಯ್ಸ್, ಮಾರ್ನಿಂಗ್ ಸೋಮವಾರ 5:30 ಆಗಿದೆ. ಬಾಯ್ ಬಾಯ್. ಎಷ್ಟಕ್ಕೆ ಡಬಲ್ ಕಟ್ಕೊಂಡ್ರೆ ಈಗ ತಿರ್ಗಾ ಮಕ್ಕಳಿಗೆ 2ನೇ ಬಾರಿ ಕಟ್ಟಿದ್ರು. ಈ ಟೈಮ್ ಜರ್ನಿ ಮಾಡೋರಿಗೆ ಏನು ಹೇಳ್ತೀವಿ? ಯಾರು ಬರಕ್ಕೆ ಹೋಗ್ರಿ, ಬಸ್ನೇ ಬರೋದು ಒಳ್ಳೇದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸುನೀತಾ ಬಸ್ ಯೂಟ್ಯೂಬ್ ಚಾನಲ್. ಹೌದು ಸುನಿ, ಏನೇ ಮಾಡ್ತಾ ಇದೆಯಲ್ಲ? ನಾಳೆ ನಾವು ಊರಿಗೆ ಹೋಗ್ತೀವಿ, ಅದಕ್ಕೆ ಬಟ್ಟೆ ಪ್ಯಾಕ್ ಮಾಡ್ತಾ ಇದೀನಿ. ಹೌದಾ? ಏನಕ್ಕೆ ಹೋಗ್ತಾ ಇದ್ರ ಊರಿಗೆ? ಬೆಂಗಳೂರು ಜೀವನ ಸಾಕಾಗ್ಬಿಟ್ಟೈತಿ ಇಲ್ಲಿ ಇದ್ದು ಇದ್ದು ಇದ್ದು. ಹೌದಾನ? ಮತ್ತೆ ತಿರ್ಗಾ ಬೆಂಗಳೂರಿಗೆ ಬರಲ್ಲ? ಬರದೇ ಇಲ್ಲ. ಮತ್ತೆ ಬೆಂಗಳೂರಿಗೆ ಬಂದಿಲ್ಲ ಅಂದ್ರೆ ಅಲ್ಲಿ ಏನ್ ಮಾಡ್ತೀಯ ಕೆಲಸ? ಏನಿಲ್ಲ, ತಿನ್ನೋದು, ಕಸ ಗುಡ್ಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಅಷ್ಟೇ. ಮತ್ತೆ ಊಟಕ್ಕೆ ಏನ್ ಮಾಡ್ತೀಯ? ಊಟಕ್ಕೆ ನೀನ್ ಇದೆಯಲ್ಲ. ನಾನೇನ್ ಮಾಡ್ಬೇಕಲ್ಲಿ? ಕೆಲ್ಸಕ್ಕೂ ಹೊಲಕ್ಕ. ಹೊಲ್ದಾಗ ಕೆಲ್ಸಕ್ಕೆ ಹೋಗಕ್ಕೆ ತುಂಗಭದ್ರಾ ಡ್ಯಾಮ್ ಗೇಟ್ ಕ್ಲೋಸ್ ಆಗಿದೇವಲ್ಲ, ನೀರಿಲ್ಲ ಈ ಸರಿ. ನಿಮ್ಮೂರಾಗ ಇಟ್ಟಿಂಗಲ್ಲಿ ಬಟ್ಟೆ ಇದ್ದೇವಲ್ಲ. ಹೌದಾ? ಸರಿ, ಓಕೆ ಫ್ರೆಂಡ್ಸ್, ನಾವು ಊರಿಗೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂತಂದರೆ ಕ್ರಿಸ್ಮಸ್ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ. ನಾವು ಈಗ ಎಲ್ಲ ಪ್ಯಾಕ್ ಮಾಡಿದ್ದಾರೆ, ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಮಾರ್ನಿಂಗ್ 5 ಗಂಟೆಗೆ ನಾವು, ಸೋಮವಾರ ಬೆಳಿಗ್ಗೆ 5 ಗಂಟೆಗೆ ನಾವು ಇಲ್ಲಿ ಬೆಂಗಳೂರಿಂದ ನಮ್ಮೂರು ಸಿರುಗುಪ್ಪಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಮಾರ್ನಿಂಗ್ ಮತ್ತೆ ನಿಮಗೆ ಭೇಟಿ ಆಗ್ತೀವಿ, ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ. ಓಕೆ, ಬಾಯ್ ಬಾಯ್. ಈಗ ಸದ್ಯಕ್ಕೆ ಗುಡ್ ನೈಟ್, ಎಲ್ರಿಗೂ ಗುಡ್ ನೈಟ್, ಥ್ಯಾಂಕ್ ಯು. ಟೈಮ್ ಬಂದು ಮಾರ್ನಿಂಗ್ 5:46 ಆಗಿದೆ. ನನ್ನ ಮಕ್ಕಳೆಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ, ನಮ್ಮ ವೈಫು ರೆಡಿಯಾಗಿದ್ದಾರೆ. ನಾನು ಲಾಂಗ್ ಜರ್ನಿ ಇರೋದರಿಂದ ನಾನು ಗಾಡಿಗೆ ಪ್ರೇಯರ್ ಮಾಡಿದೆ. ಆಗ ನಮ್ಮ ಅಕ್ಕನ ಮಗ ಬಂದು ಆಚೆ ಗಾಡಿ ವೇಟ್ ಮಾಡ್ತಾ ಇದ್ದ. ನೋಡಿ, ಈಗ ಬಂದಿದ್ದಾನೆ. ನಾನು ನಿನ್ನೆ ಹೇಳಿದಿರ ಹಾಗೆ ನಾವೆಲ್ಲರೂ ಬೆಂಗಳೂರಿಂದ ನಮ್ಮ ಸಿರುಗುಂಪಿಗೆ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳಿದ್ವಿ. ಯಾಕಂದರೆ ಕ್ರಿಸ್ಮಸ್ ಹಬ್ಬ ಇರೋದರಿಂದ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ತಿರ್ಗಾ ಒಂದು 15 ಡೇಸ್ ಇಲ್ಲ 20 ಡೇಸ್ ಆಗುತ್ತೆ ರಿಟರ್ನ್ ಬರೋಕ್ಕೆ. ಈಗ ಸತ್ತತ್ರ 6 ಗಂಟೆ ಆಗಿದೆ ಇಲ್ಲಿ. ಹಾಯ್ ಗಾಯ್ಸ್, ಮಾರ್ನಿಂಗ್ ಸೋಮವಾರ 5:30 ಆಗಿದೆ. ನಮ್ಮ ಒಂದು ಬಿಲ್ಡಿಂಗಿಂದ ಅಂದರೆ ಬೆಂಗಳೂರು ಬನಶಂಕರಿ 3rd ಸ್ಟೇಜಿಂದ ಈಗ ಸಿರುಗುಂಪಿಗೆ ಹೋಗೋಕ್ಕೆ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೆ ಆಗಿಲೊತ್ತು ಈಗ ಇವತ್ತು ಮಾರ್ನಿಂಗ್ ಏನೆಲ್ಲ ಕಾಣಿಸುತ್ತೆ ನಾವು ಆದಷ್ಟು ತೋರಿಸ್ತೀವಿ. ಹಾಗೆ ಏನೆಲ್ಲ ನಡೆಯುತ್ತೆ ವಿಡಿಯೋದಲ್ಲಿ ನೋಡಿ. ನೆಕ್ಸ್ಟ್ ನಿಮಗೆ ಎಲ್ಲ ಸೂರ್ಯ ಮೂಡಿದ ಮೇಲೆ ಮತ್ತೆ ನಿಮಗೆಲ್ಲ ಭೇಟಿ ಆಗ್ತೀವಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ನೋಡಿ ಫ್ರೆಂಡ್ಸ್, ನಮ್ಮ ಮೆಟ್ರೋ ಈಗ ಪ್ರೆಸೆಂಟ್ ನಾವು ಹತ್ತತ್ರ ಪೀಣ್ಯ ಇಲ್ಲ ದಾಸರಳ್ಳಿ ಹತ್ತತ್ರ ಇದ್ದೀವಿ. ನೋಡಿ, ಈಗ ಮೆಟ್ರೋ ಟ್ರೈನ್ ಹೋಗ್ತಾ ಇದೆ, ನಾವು ಕೂಡ ಅದ್ರ ಜೊತೆಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಆದರೆ ಚಳಿ ತುಂಬ ಇದೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಮೆಟ್ರೋ ಇಲ್ಲಿಗೆ ಲಾಸ್ಟ್ ಎಂಡ್ ಆಗಿದೆ. ಇಲ್ಲಿಂದ ಹಿಡಿದು ನಾವು ನೆಕ್ಸ್ಟು ಜರ್ನಿ ತುಮಕೂರಿಗೆ ಹೋಗ್ತಾಯಿದ್ದೀವಿ. ತುಮಕೂರಿಂದ ನೆಕ್ಸ್ಟು ಶಿರಾದಿಂದ ಹಿರಿಯೂರಿಗೆ ಹೋಗಬೇಕಾಗುತ್ತೆ. ಈಗ ನೋಡಿ, ಗಾಳಿ ಚಳಿಲಿ ನನ್ನ ಮಕ್ಕಳು ಹೇಗಿದ್ದಾರೆ ನೋಡಿ. ಫಾಗ್ ಎಷ್ಟಿದೆ ನೋಡಿ ಫ್ರೆಂಡ್ಸ್. ಯಾರೇ ಆಗಲಿ ಸೇಫ್ಟಿಯಿಂದ ಬನ್ನಿ, ಮಾಸ್ಕ್ ಹಾಕ್ಕೊಳ್ಳಿ. ಆಮೇಲೆ ಕಿವಿಗೆ ಸ್ವಲ್ಪ ಗಂಟೆ ಆದ್ರೂ ಫಾಗ್ ಕಡಿಮೆ ಆಗ್ತಾ ಇಲ್ಲ ಫ್ರೆಂಡ್ಸ್. ಎಷ್ಟಕ್ಕೆ ಡಬಲ್ ಕಟ್ಕೊಂಡ್ರೆ ಈಗ ತಿರ್ಗಾ ಮಕ್ಕಳಿಗೆ 2ನೇ ಬಾರಿ ಕಟ್ಟಿದ್ರು. ಈಗ ತಿರ್ಗಾ ನಾನು ಅಲ್ಲಿ ತುಮಕೂರಲ್ಲಿ ಸ್ಟಾಪ್ ಮಾಡಿಬಿಟ್ಟು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ. ಈಗ ತಿರ್ಗಾ ಶಿರಾ ಹತ್ರ ಬಂದಿದ್ದೀನಿ. ಹತ್ತತ್ರ ಶಿರಾ ಟೋಲ್ ಗೇಟ್ ಹತ್ರ ಇದ್ದೀನಿ. ನೋಡಿ ಎಷ್ಟೊಂದು ಫಾಗ್ ಇದೆ, ಏನು ಜನನೇ ಕಾಣಿಸ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ನೋಡಿ, 8:30 ಆಗಿದೆ, ಇನ್ನೂ ಫಾಗ್ ಕಮ್ಮಿ ಆಗಿಲ್ಲ. ಚಳಿ ತುಂಬ ಇದೆ, ಗಾಡಿ ಹೊಡಿಯೋಕ್ಕೆ ಅಷ್ಟು ತೊಂದರೆ ಆಗ್ತಾಯಿದೆ ಅಂದರೆ. ಸೊ ನಾವು 10 ಗಂಟೆಯಿಂದ ಸ್ಟಾರ್ಟ್ ಮಾಡೋಣ ಜರ್ನಿ ಅಂತ ಅಂದ್ಕೊಂಡಿದ್ದೀವಿ. ಅಷ್ಟೊಂದು ತುಂಬ ಕಷ್ಟ ಆಗ್ತಿದೆ. ನೋಡೋಣ ಈ ಜರ್ನಿ ಬಗ್ಗೆ ಏನು ಹೇಳ್ತಾನೆ ನಮ್ಮ ತಮ್ಮ ಕೂಡ, ಅವನ ಹತ್ರ ಕೇಳ್ತೀನಿ. ನನ್ನ ಮಗಳು ಹಾಯ್ ಮಾಡಿ ನೋಡಿ. ಈಗ ನಮ್ಮ ತಮ್ಮವ್ರ ಹತ್ರ ಕೇಳ್ತೀನಿ. ಈ ಟೈಮ್ ಜರ್ನಿ ಮಾಡೋರಿಗೆ ಏನು ಹೇಳ್ತೀನಿ? ಯಾರು ಬರಕ್ಕೆ ಹೋಗ್ರಿ, ಬಸ್ನೇ ಬರೋದು ಒಳ್ಳೇದು. ಸೇಫ್ಟಿ ಸೇಫ್ಟಿ ಎಲ್ಲ ಕವರೇ ಬರಬೇಕಷ್ಟು. ಫುಲ್ ಸೇಫ್ಟಿ ಇರಬೇಕಲ್ಲ. ಇದೊಂದು ನಡೆಯಂಗಿಲ್ಲ. ಟೈಮ್ ಎಷ್ಟಾಗಿ ತೋರಿಸು. ಹತ್ತತ್ರ 9 ಗಂಟೆ ಆಗಿದೆ ನೋಡಿ. ಫಾಗ್ ಎಷ್ಟಿದೆ, ಇನ್ನೂ ಕಡಿಮೆ ಆಗಿಲ್ಲ. ಆದಷ್ಟು ಬೇಗ ನೀವು ಬರಬೇಕಾದ್ರೆ ಸೇಫ್ಟಿ ಭಾಳ ಮುಖ್ಯ. ಕಿವಿ, ಒಂದು ಮಾಸ್ಕು, ಫುಲ್ ಹೆಲ್ಮೆಟ್ಟು, ಜಾಕೆಟು, ಡ್ರೈವಿಂಗು ಸೇಫ್ಟಿ. ಬಟ್ ಎಲ್ಲರೂ ಬಸ್ಗೆ ಬರ್ಬೋದಾಗಿತ್ತು. ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ ನಾವು ಒಂದು ಸರಿ ಗಾಡೀಲಿ ಬಂದಿದ್ದೀವಿ. ಆದರೆ ಚಳಿಗಾಲದಲ್ಲಿ ತುಂಬ ಕಷ್ಟ.
ನೋಡಿ ನನ್ನ ಮಕ್ಕಳೆಲ್ಲ ಹೆಂಗಿದ್ದಾರೆ, ಡಬ್ಬಲ್ಲೆಲ್ಲ ಟೀ ಶರ್ಟ್ ಹಾಕಿ ಅವ್ನು ರೆಡಿ ಮಾಡಿದ್ದಾನೆ. ಇವಳು ಅವನು ನಮ್ಮ ತಮ್ಮನ ಗಾಡೀಲಿ ಕೂತಿದ್ಲು, ಇವರೆಲ್ಲ ನನ್ನ ಗಾಡೀಲಿ ಕೂತಿದ್ರು. ನೋಡಿ ಹೆಂಗಿದ್ದಾರೆ ನೋಡಿ. ನೆಕ್ಸ್ಟ್ ಜರ್ನಿ ಮುಗಿಸ್ತಾ ಟೈಮ್ ಬೇರೆ 10 ಗಂಟೆ ಮೇಲಾಯಿತು. ಹತ್ತತ್ರ ನಾವು ಹಿರಿಯೂರು ದಾಟಿ ಇಲ್ಲಿ ನಾಷ್ಟ ಮಾಡೋಣ ಅಂತ ನಾವು ನಿಂತ್ಕೊಂಡಿದ್ವಿ. ನನ್ನ ಮಗಳು ಹಾಯ್ ಮಾಡ್ತಾಯಿದ್ದಾರೆ ನೋಡಿ. ನೋಡಿ ಇವರು ನಮ್ಮ ಟೀಮು ಇಲ್ಲಿ ಬಂದು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ. ಪೂರಿ ಮತ್ತು ಇಡ್ಲಿ ತೊಗೊಂಡಿದ್ದಾರೆ, ಚೆನ್ನಾಗಿ ತಿಂತಾಯಿದ್ದಾರೆ. ನಾನು ಹಂಗೆ ಪಕ್ಕದಲ್ಲಿ ಹೊಲ ಇತ್ತಲ್ವ, ಕಡಲೆ ಬೆಳೆದಿದ್ರು, ಅದನ್ನ ಕಿತ್ಕೊಳ್ಳೋಣ ಅಂತ ನಾನು ಆಚೆ ಬಂದು ಕೆಳಗಡೆ ಒಂದು ರೌಂಡ್ ನೋಡಿದೆ. ಸೂಪರ್ ಚೆನ್ನಾಗಿ ಬಂದಿದೆ ಕಡಲೆ. ಅದರಲ್ಲಿ ಒಂದು ತೊಗೊಳ್ಳೋಣ ಅಂತ ಕಸಿ ನಾನು ಅವ್ರನ್ನ ಓನರ್ನ ಕೇಳಿಬಿಟ್ಟೆ ಕಿತ್ಕೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಓನರ್ನ ಕೇಳಿ ತಿನ್ನೋದ್ರಲ್ಲಿಕ್ಕಿಂತ ಕದ್ದು ತಿನ್ನೋದ್ರಲ್ಲಿ ಜಾಸ್ತಿ ಖುಷಿ ಇರುತ್ತಂತೆ. ನಾವು ಚಿಕ್ಕವರಿದ್ದಾಗ ಅದನ್ನೆಲ್ಲ ಕದ್ದು ತಿನ್ನೋದು ಜಾಸ್ತಿನೇ ಇದೆ. ಆದರೂ ಯಾಕೆ ಬೇಕಂತ ಓನರ್ನ ಕೇಳಿ ನಾವು ಕಿತ್ಕೊಂಡಿರೋದು. ನನ್ನ ಮಕ್ಕಳಿಗೆ ಕೊಟ್ಟೆ, ತುಂಬ ಖುಷಿ ಆಯಿತು ಅವ್ರಿಗೆ. ನೋಡಿ ನೆಕ್ಸ್ಟು ಟೋಲ್ಗೇಟ್ ಬರ್ತಾಯಿದೆ ಮುಂದ್ಗಡೆ. ನಾವು ಆ ಟೋಲ್ಗೇಟ್ ರೀಚ್ ಮಾಡಿಕೊಂಡು ನಮ್ಮ ಗಾಡೀಲಿ ಕೂಡ ಪೆಟ್ರೋಲ್ ತುಂಬ ಕಮ್ಮಿ ಆಗಿತ್ತು. ಯಾಕಂದರೆ ನಾನು ಆಲ್ರೆಡಿ 400 ರುಪೀಸಿದ್ದು ನಾನು ಪೆಟ್ರೋಲು ಫುಲ್ ಮಾಡಿದ್ದೆ ಟ್ಯಾಂಕು. ನಮಗೆ ಈ ಒಂದು ಟೋಲ್ಗೇಟ್ ದಾಟಿದ ತಕ್ಷಣ ನಮಗೆ ಪೆಟ್ರೋಲ್ ಹಾಕ್ಸ್ಕೋಬೇಕಂತ ಅನಿಸ್ತು. ಯಾಕಂದರೆ ಎಲ್ಲಾದರೂ ಸೆಂಟ್ರಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ರೆ ಯಾರು ತಂದು ಕೊಡೋರಿಲ್ಲ. ಅದಕ್ಕೋಸ್ಕರ ನಾವು ಇನ್ನೂ ಪೆಟ್ರೋಲ್ ಸ್ವಲ್ಪ ಇತ್ತು, ಆದರೂ ಕೂಡ ನಾವು ಫುಲ್ ಟ್ಯಾಂಕ್ ಮಾಡ್ಕೊಳ್ಳೋಣ ಅಂದ್ಕೇಸಿ ನಾವು ಈಗ ಪೆಟ್ರೋಲ್ ಬಂಕಿಗೆ ಗಾಡಿ ತಗೊಂಡು ನಾವು ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ನಾವು ಬಂಕಿಗೆ ಬಂದ್ವಿ. ನೋಡಿ ಇಲ್ಲಿ ಬಂದುಬಿಟ್ಟು 400 ರುಪೀಸ್ ತಿರ್ಗಾ. ಇದು ಬಂದುಬಿಟ್ಟು ಚಳ್ಳಕೆರೆ ಪೆಟ್ರೋಲ್ ಬಂಕು. ಈ ಚಳ್ಳಕೆರೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ತಿರ್ಗಾ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟು ನಾವು ಬಳ್ಳಾರಿಗೆ ಹೋಗಬೇಕಾಗುತ್ತೆ. ಯಾಕಂದರೆ ಬಳ್ಳಾರಿ ಆದಮೇಲೆ ನಮ್ಮ ಸಿರುಗುಪ್ಪ ಬರೋದು. ನೋಡಿ ಬಳ್ಳಾರಿ ಬೋರ್ಡ್ ಕಾಣಿಸ್ತಾ ಇದೆ. ಇಲ್ಲಿ ಬಳ್ಳಾರಿ ಆದ ತಕ್ಷಣ ನನ್ನ ಮಕ್ಕಳು ಹಸುವಾಗಿತ್ತಂತೆ. ಒಂದು ಚಿಕ್ಕ ಒಂದು ಅಂಗಡಿ ಕಾಣಿಸೋದ್ರಿಂದ ಆ ಅಂಗಡಿಗೆ ಹೋಗ್ಬಿಟ್ಟು ಚಾಕ್ಲೇಟು ಆಮೇಲೆ ಚಕೋಲಿ ಎಲ್ಲ ತೊಗೊಂಡು ತಿನ್ಕೊಂಡು ಹೋಗ್ತಾಯಿದ್ರು ನಮ್ಮ ವೈಫು ನಮ್ಮ ಮಕ್ಕಳು. ನೋಡಿ ನಮ್ಮ ತಮ್ಮವರು ಇಬ್ಬರು ಅಲ್ಲಿ ನಿಂತಿದ್ದಾರೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿಂದ ತಿರ್ಗಾ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಯಾಕಂದರೆ ಗಾಡಿಗೆ ಕೂಡ ರೆಸ್ಟ್ ಕೊಡಬೇಕು, ನಮ್ಮ ಬಾಡಿಗೆ ಕೂಡ ರೆಸ್ಟ್ ಕೊಡಬೇಕಾಗತ್ತೆ. ರೆಸ್ಟ್ ಕೊಟ್ಟ ಮೇಲೆ ನಾವೆಲ್ಲ ತಿನ್ಕೊಂಡು ನೀರು ಕುಡ್ಕೊಂಡು ತಿರ್ಗಾ ಮತ್ತೆ ನಾವು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಇಲ್ಲಿಂದ ಲಾಸ್ಟ್ ನಮ್ಮ ಸಿರುಗುಪ್ಪಕ್ಕೆ ನಾವು ತಲುಪಿದ್ವಿ. ನೋಡಿ ವೆಲ್ಕಮ್ ಟು ಸಿರುಗುಪ್ಪ, ಭತ್ತದ ನಾಡು ಸಿರುಗುಪ್ಪಕ್ಕೆ ಸ್ವಾಗತ. ನೋಡಿದ್ರಲ್ವ, ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.